ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಎ ಮುಖಾಂತರ ಶಾರ್ಟ್ ಮೂವಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನಿಮ್ಮ ಮೊಬೈಲ್ ChatGPT, ಮೀಟಾ AI ಹಾಗೆ ಇನ್ಸ್ಟೆಂಟ್ ಆಫ್ ಮೂರ್ ಆಫ್ ಇರಬೇಕು. ಈ 3 ಆ್ಯಪನ್ನು ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಿ, ಓಕೆನಾ. ಈಗ ಫಸ್ಟ್ ChatGPTಗೆ ಹೋಗೋಣ. ChatGPTಯಲ್ಲಿ ಒಂದು ಶಾರ್ಟ್ ಮೂವಿ ನಿಮಗೆ ಏನು ಅನ್ನಿಸ್ತದೋ ಅದು ಬರಿಬೋದು, ಇಲ್ಲ ChatGPTಯಲ್ಲಿ ಒಂದು ಸ್ಟೋರಿ ಬರೆದುಕೊಡುತ್ತೆ. ಈಗ ನೋಡಿ, ನನಗೆ ಕನ್ನಡದಲ್ಲೂ ಟೈಪ್ ಮಾಡ್ಬೋದು, ಇಲ್ಲ ಇಂಗ್ಲೀಷ್ನಲ್ಲಿ. ರೈಟ್ ದ ಸ್ಟೋರಿ 200 words in story in Kannada language. ಹನುಮ ಸ್ಟೋರಿ, ಹನುಮಾನ್ ಭಕ್ತಿ ಸ್ಟೋರಿ. ಈಗ ಇಲ್ಲಿ ಬಾನದು ಗೊತ್ತಿದೆಯಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಈಗ ಇದಕ್ಕೆ ವಿಡಿಯೋ ಪ್ರಾಂಪ್ಟ್ಸ್ ಅದು ಕ್ಲಿಕ್ ಮಾಡಿ. ವಿಡಿಯೋ 5 ಪ್ರಾಂಪ್ಟ್ಸ್ ಅಂತ ಕ್ಲಿಕ್ ಮಾಡಿ. ಈಗ ಬಾಣದ ಗುರುತು ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ರಾಂಪ್ಟ್ಸ್ ಬಂತು, ಓಕೆನಾ. ನಮಗೆ ಸ್ಟೋರಿನೂ ಬಂತು, ಪ್ರಾಂಪ್ಟ್ಸು ಬಂತು. ಓಕೆನಾ. ನೆಕ್ಸ್ಟು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನೋಡಿ, ಸೆಲೆಕ್ಟ್ ಕಾಫಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇಲ್ಲಿ ಮೀಟಾ AI ಅಂತಿದೆಯಲ್ಲ, ನೋಡಿ ಈ ಆ್ಯಪು. ಆ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನೋಡಿ ಈ ರೀತಿ ಬರುತ್ತದೆ. ಈ ರೀತಿ ಬಂದಾಗ ನೋಡಿ, ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಇದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ರಿಯೇಟ್ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ವಿಡಿಯೋ ಪ್ರಾಂಪ್ಟ್ಸ್ ಬೇಕಾಗಿರೋದು. ಇಲ್ಲಿ ಇಮೇಜ್ ಇದೆಯಲ್ಲ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಬರುತ್ತೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಅದಕ್ಕೂ ಮೊದಲು ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರಾ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರಾ, ನೋಡಿ ಇಲ್ಲಿ
ಫಸ್ಟ್ ಯಾವ ಸೈಜ್ ಬೇಕು, ಶಾರ್ಟ್ಸ್ಗಾ ಇಲ್ಲ ಲಾಂಗ್ ವೀಡಿಯೋಸ್ಗಾ, ಆ ಸೈಜನ್ನು ನೀವು ಕ್ಲಿಕ್ ಮಾಡಿ. ಈಗ ನಾವು ಲಾಂಗ್ ವೀಡಿಯೋನ ಮಾಡ್ತಾಯಿರೋದು 16:9 ಅದ್ಮೇಲೆ ಕ್ಲಿಕ್ ಮಾಡಿದೆ. ಈಗ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿದೆ, ವಿಡಿಯೋ ಬಂತು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮ್ಯಾಗ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಮೇಲೆ ಆ್ಯನಿಮೇಟ್ ಮಾಡಿ. ನೋಡಿ ವೀಡಿಯೋಸು ಬಂತು. ಈ ವೀಡಿಯೋಸನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು, ಡೌನ್ಲೋಡ್ ಮಾಡ್ಕೊಬೇಕು. ನೋಡಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದರೆ ನೋಡಿ ಎಷ್ಟು ಕ್ಲಿಯರಾಗಿ ವೀಡಿಯೋಸ್ ಬರ್ತಾಯಿದೆ. ನೋಡಿ ಎಷ್ಟು ಕ್ಲಿಯರಾಗಿ ವೀಡಿಯೋಸ್ ಬರ್ತಾಯಿದೆ ಅಲ್ವಾ. ಡೌನ್ಲೋಡ್ ಆಗಿ ಈಗ ಡೌನ್ಲೋಡ್ ಮಾಡ್ಕೊಂಡ್ರಾ. ಈಗ ಬ್ಯಾಕ್ ಬನ್ನಿ. ಬ್ಯಾಗ್ ಬಂದಮೇಲೆ ಈಗ ಇನ್ಶಾಟ್ಗೆ ಹೋಗಿ. ಇನ್ಶಾಟ್ನಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿ. ವಿಡಿಯೋ ಸೆಲೆಕ್ಟ್ ಮಾಡಿ ನ್ಯೂ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಈಗ ನೋಡಿ ನೀವು ಡೌನ್ಲೋಡ್ ಮಾಡಿರೋದು ಇಲ್ಲಿ ಬಂದಿರುತ್ತೆ ನೋಡಿ. ನೋಡಿ ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ಈ ರೀತಿ ಬರುತ್ತದೆ. ನೋಡಿ ಈ ರೀತಿ ಬರುತ್ತದೆ ನೋಡಿ. ವಿಡಿಯೋ ಆಯಿತು. ಆಡಿಯೋ ಇಲ್ಲಿ, ಈ ಕಥೆಗೆ ಆಡಿಯೋ ಬೇಕಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವ ವಿಡಿಯೋ ತಕ್ಷಣ ಬರುತ್ತದೆ. ಥ್ಯಾಂಕ್ ಯು.